ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಥ್ಯಾಂಕ್ ಯು ಆಲ್ ದ ಸರ್. ಬೆಸ್ಟ್. ನೀವು ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ಥ್ಯಾಂಕ್ಸ್. ಬನ್ನಿ, ಇಲ್ಲಿ ಸದ್ಯಕ್ಕೆ ಇಲ್ಲಿ ಕೂತ್ಕೊಳ್ಳಿ. ಇನ್ 2 hours ಅಲ್ಲಿ ನಿಮಗೆ ಕ್ಯಾಬಿನ್ ರೆಡಿ ಮಾಡ್ಕೊಡ್ತೀನಿ. ಸರಿ. ಯಾ ಪ್ಲೀಸ್. ಹಾಯ್. ನಮ್ಮ ಹುಡುಗಿರು ಕೆಲ್ಸಕ್ಕೆ ಜಾಯ್ನ್ ಆಗಿರೋ ಹಂಗಿದೆ ಕಣೋ. ಹೌದು, ಅತ್ಗಿದಾದ್ರೆ ಪರವಾಗಿಲ್ಲ, ಯಾವುದೋ ಒಂದು ಕೆಲ್ಸದ ಮೇಲೆ ಹೊರಗೆ ಬರ್ತಾ ಇರ್ತಾರೆ. ನಮ್ಮವಳಂತೂ ಮನೆಯಿಂದ ಹೊರಗೆ ಬರಲ್ವಾ, ಯಾವಾಗ ನೋಡ್ತೀನೋ ಅಂತ ಟೆನ್ಷನ್ ಆಗ್ಬಿಡ್ತಿತ್ತು. ಈಗ ಪರವಾಗಿಲ್ಲ, ಕೆಲ್ಸಕ್ಕೆ ಬಂದಿರೋದ್ರಿಂದ ದಿನ ಇಲ್ಲಿಗೆ ಬಂದು ಅವಳನ್ನ ನೋಡ್ಕೊಂಡು ಹೋಗ್ಬೋದು. ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಬಾರೋ, ನಮ್ ಕೆಲಸ ನಾವು ಮಾಡೋಣ ನಡಿ. ಅಪ್ಪ ಗಣೇಶ. ಗಣೇಶ ಅಲ್ಲ, ಗೋವಿಂದ. ಸಾರಿ, GO ವಿಂದ. ರಂಗ. ನನ್ನ ಹೆಸರು ರಂಗ ಅಲ್ಲ, ಬಾಲಾಜಿ. ಬೇಕಾದ್ರೆ ರಂಗ ಅಂತ ಹೆಸರು ಬದಲಾಯಿಸ್ಕೊತೀನಿ ಬಿಡು. ದೇವ್ರೇ, ಕೆಲ್ಸ ಕೊಡು ಅಂದ್ರೆ ಪ್ರಾಬ್ಲಮ್ ಕೊಡ್ತಿದ್ಯಲ್ಲಪ್ಪ. ಪ್ರಾಬ್ಲಮ್ ಅಲ್ಲ ಜಾಪಳಮ್ಮ. ಜಾಪಳಮ್ಮ ಯಾರು? ನಿನ್ ಹೆಸರು ಅದೇ ತಾನೆ, ಜಾಪಳಮ್ಮ. ನೀನ್ ಏನಂತ ಕರಿಬೇಕು? ಜಾಪಳಮ್ಮ ಅಂತಾನೆ ಅನ್ಬೇಕು. ಮೊದ್ಲು ತುಂಬಾನೇ ಕಷ್ಟ ಅನ್ಸೋದು. ಇನ್ನೇನ್ ಮಾಡೋದು, ಪ್ರಾಕ್ಟೀಸ್ ಮಾಡಿ 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 ಅಭ್ಯಾಸ ಮಾಡ್ಕೊಂಡೆ. ಇವಾಗ ಈ ಜಾಪಳಮ್ಮ ಅನ್ನೋ ಹೆಸರು ನನಗೆ ಓಕೆ, ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿದೀನಿ. ಜಾಪಳಮ್ಮ, ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅನ್ಸುತ್ತೆ. ಆಲ್ ದ ಬೆಸ್ಟ್. ನನ್ ಹೆಸರು ಜಾಪಳಮ್ಮ ಅಲ್ಲ. ದೇವ್ರೆ, ನೀನೇ ತಾನೇ ಹೇಳಿದ್ದು ಜಾಪಳಮ್ಮ ಅಂತ? ಹೇಳಿದ ತಕ್ಷಣ ನಂಬಿಡ್ತ್ಯಾ? ನನ್ ಮುಖ ನೋಡಿದ್ರೆ ಆ ಹೆಸರು ನನಗ್ ಸೂಟ್ ಆಗುತ್ತೆ ಅನ್ಸುತ್ತಾ? ಇಲ್ಲ ಅಂತ ನಾನು ಮುಂಚೆಯಿಂದಾನೆ ಹೇಳ್ತಾ ಇಲ್ವಾ? ನೀನೇ ನನ್ನ ಹೆಸರು ಜಾಪಳಮ್ಮ 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 ಅಂತ 100 ಸಲ ಬಡ್ಕೊಂಡಿದ್ದು. ನಾನು ಕೂಡ ಅದಕ್ಕೆ ಫಿಕ್ಸ್ ಆಗೋದೆ. ಇನ್ಮೇಲೆ ಹಂಗೆ ಕರಿತೀನಿ ಬಿಡು. ನಿನ್ ಹೆಸರು ಏನಾದ್ರೂ ಏನು ಹೇಳು, ಜಾಪಳಮ್ಮ ಕೂಡ ಚೆನ್ನಾಗೇ ಇದೆ ಬಿಡು. ಇನ್ಮೇಲಿಂದ ಜಾಪಳಮ್ಮ ಅಂತಾನೆ ಕರಿತೀನಿ. ಸಾಯಿಸ್ಬಿಡ್ತೀನಿ ಇನ್ನೊಂದ್ಸರಿ ಆ ಹೆಸರಲ್ಲಿ ನನ್ನ ಕರೆದ್ರೆ. ಏನ್ ಮಾಡೋದು, ಜಾಪಳಮ್ಮ ಅಂತ ನಂಗೆ ಅಭ್ಯಾಸ ಆಗೋಗಿದೆ. ಜಾಪಳಮ್ಮ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಆ ಹೆಸರಿಂದ ಕರಿಬೇಡ. ಇನ್ನೇನಂತ ಕರಿಬೇಕು? ನನ್ ಹೆಸರು ಅದಲ್ಲ. ಇನ್ನೇನು? ಏನೋ ಒಂದು. ನೀನ್ ಮೊದ್ಲು ಇಲ್ಲಿಂದ ಹೋಗು. ಯಾಕೆ ಬಂದೆ ಇಲ್ಲಿಗೆ? ಹಲೋ, ಆಫೀಸ್ಗೆ ಕೆಲ್ಸದ ಮೇಲೆ ಬಂದಿದ್ದೀನಿ. ಏನೋ ನಿನ್ನ ನೋಡಕ್ಕೆ ಬಂದಿದ್ದೀನಿ ಅಂತ ನೀನ್ ಅನ್ಕೊಂಡ್ರೆ ಹೆಂಗೆ? ಮೊದ್ಲು ನಿನ್ನ ಏನಂತ ಕರಿಬೇಕು ಅಂತ ಹೇಳು. ಜಾಪಳಮ್ಮ ಓಕೆ ತಾನೆ? ಮತ್ತೆ ಜಾಪಳಮ್ಮ ಅಂತಿದ್ಯಲ್ಲ. ನನ್ ಹೆಸರು ಗೀತಾ. ಏನು? ಗೀತಾ. ವಾವ್, ನೆನ್ನೆವರೆಗೂ ನನ್ನ ಹೆಸರು ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಗೀತಾ ಗೋವಿಂದ. ಗೀತಾ ಗೋವಿಂದ ಎಷ್ಟು ಚೆನ್ನಾಗಿದೆ. ಗೀತಾ, ಏನೇ ಇದು? ನೀನ್ ಸುಮ್ನೆ ಇರೇ ಪೂರ್ವಿ. ನಾನೇ ಒದ್ದಾಡ್ತಿದ್ರೆ ನಿಂದ್ ಬೇರೆ. ಏನು, ನಿನ್ ಹೆಸರು ಪೂರಿನಾ? ಏನೇ ಅಷ್ಟೆಲ್ಲ ಒಳ್ಳೆ ಹೆಸರು ಇರ್ಬೇಕಾದ್ರೆ ತಿನ್ನೋ ತಿಂಡಿಲಿ ಹೆಸರಿಟ್ಟಿದಾರಲ್ಲ ನಿನ್ಗೆ, ಪೂರಿ ಅಂತ. ಸರಿ, ನಿನ್ ಹೆಸರು ಪೂರಿ ಆದ್ರೆ ನಾನು ಜಗನ್ನಾಥ್ ಅಂತ ಹೆಸರಿಟ್ಕೋತೀನಿ. ಪೂರಿ ಜಗನ್ನಾಥ್ ಚೆನ್ನಾಗಿರತ್ತಲ್ವಾ? ಅವಳು ಹೇಳಿದ್ದು ಪೂರಿ ಅಂತ ಅಲ್ಲ. ಅದೆಲ್ಲ ಬೇಡ ಬಿಡಿ, ನೀ ಹೊರಡಿ. ನಾನ್ ಕೆಲ್ಸ ಮಾಡ್ಬೇಕು. ರಂಗ, ರಂಗ, ನಾನ್ ದೇವ್ರನ್ ಬೇಡ್ಕೋತಾ ಇದ್ದೀನಿ. ನಾನು ದೇವ್ರಿಗೆ ಕೈ ಮುಗಿತಾ ಇದ್ದೀನಿ. ಏನ್ ನಿಮ್ ಪ್ರಾಬ್ಲಮ್? ಯಾಕೆ ಇಲ್ಲಿಗೆ ಬಂದು ಟಾರ್ಚರ್ ಕೊಡ್ತಿದ್ದೀರಾ? ನಾವೇನ್ ಟಾರ್ಚರ್ ಕೊಡ್ತಾ ಇಲ್ಲ. ಕೆಲ್ಸದ ಮೇಲೆ ಬಂದಿದೀವಿ ಇಲ್ಲಿಗೆ. ಏನ್ ಕೆಲ್ಸ ನಿಮ್ಗೆ? ಇಲ್ಲೇನ್ ಕೆಲ್ಸ? ಹಲೋ, ನಮ್ಮಂತ ಹುಡುಗರಿಗೆ ಕೆಲ್ಸ ಇರೋದಿಲ್ಲಿ. ಮದ್ವೆ ಆಗಿಲ್ದೇ ಇರೋ ಹುಡುಗರು ಯಾಕೆ ಬರ್ತಾರೆ ಇಲ್ಲಿಗೆ? ಸಂಬಂಧ ನೋಡೋದಕ್ಕೆ. ನಮಗೂ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ನೋಡು, ನಾನು ಸಂಬಂಧ ನೋಡು ಅಂತ ಹೇಳಿದ್ದು. ಈ ತರ ಕಣ್ಬಿಟ್ಕೊಂಡು ನನ್ನ ನೋಡು ಅಂತ ಹೇಳಿಲ್ಲ. ಅಮ್ಮಿ, ತಲೆ ಎತ್ತಿ ನನ್ನ ಮುಖ ನೋಡಿ ನನಗೆ ಸೆಟ್ ಆಗುವಂತ ಒಂದು ಸಂಬಂಧ ನೋಡು. ಆ ತರ ತಲೆ ಬಗ್ಗಿಸ್ಕೊಂಡಿದ್ರೆ ಹೆಂಗೆ? ಹೇಳಿ ಸರ್, ತಮಗೆ ಯಾವ ತರ ಹುಡುಗಿ ಬೇಕು? ನನಗೆ ನನ್ನ ಹೆಸರಿಗೆ ಸೆಟ್ ಆಗುವಂತ ಹುಡುಗಿ ಹೆಸರವಳು ಇರಬೇಕು. ಇವಾಗ ನನ್ನ ಹೆಸರು ಗೋವಿಂದ ಅಲ್ವಾ? ಗೀತಾ ಗೋವಿಂದ, ಆ ತರ ಹೆಸರಿದ್ರೆ ಓಕೆ. ನಿನ್ನನ್ನು ಹಲೋ, ಗೀತಾ ಅಂದ್ರೆ ಆ ಹೆಸರವ್ರು ಬೇರೆ ಹುಡುಗಿ ಇರೋದಿಲ್ವಾ ಹೆಂಗೆ? ಆ ಹೆಸರಿರೋ ಇನ್ನೊಂದು ಹುಡುಗಿನ ನೋಡಿ.
ಆಮೇಲೆ ಆಮೇಲೆ ಇನ್ನೇನಿರುತ್ತೆ, ನನಗೆ ಹುಡುಗಿ ಜಾಸ್ತಿ ದಪ್ಪ ಇರಬಾರ್ದು, ಚೆನ್ನಾಗಿ ಸಣ್ಣಗೆ ಬೆಳ್ಳಗೆ ಈಲಿಯಾನ ತರ ಇರಬೇಕು. ಆಮೇಲೆ ಕಣ್ಣು ತುಂಬಾ ದೊಡ್ಡದಾಗಿ ಕೋಪದಿಂದ ನೋಡಿದ್ರೆ ಕರ್ಗೋಗೋ ರೀತಿನಲ್ಲಿ, ರೊಮ್ಯಾಂಟಿಕ್ ಆಗಿ ನೋಡಿದ್ರೆ ಮುತ್ತು ಕೊಡೋ ತರ. ಸಾಕು ಸಾಕು. ನೀನೇ ತಾನೇ ಹೇಳು ಅಂದಿದ್ದು ಹುಡುಗಿ ಹೆಂಗಿರ್ಬೇಕು ಅಂತ. ಹೇಳ್ತೀನಿ ಕೇಳು. ಚಿಕ್ಕ ಚಿಕ್ಕ ತುಟಿಗಳು, ಸುಂದರವಾಗಿರುವಂತ ಮೂಗು, ಇದ್ರೂ ಇಲ್ದೇ ಇರೋ ತರ ಆ ಕೆನ್ನೆಗಳು, ಅಷ್ಟಕ್ಕೂ ಎರಡ್ ಕೈಯಲ್ಲೇ ಹಿಡ್ಸತ್ತ ಅನ್ನೋಂತ ಆ ಸೊಂಟ. ಇಲ್ಲಿ ನೋಡು, ನೀನ್ ತುಂಬಾ ಓವರ್ ಆಗಿ ಆಡ್ತಿದ್ಯಾ. ಏನ್ರಿ ಅದು? ಅದು ನನ್ನ ರಿಕ್ವೈರ್ಮೆಂಟ್ಸ್ ಕಣ್ರಿ. ಅವ್ರ ರಿಕ್ವೈರ್ಮೆಂಟ್ಸ್ ಅವ್ರಿಗೆ ಇರುತ್ತೆ. ಇದೆಲ್ಲ ಇರೋ ಅಂತ ಒಂದು ಹುಡುಗಿ ಇದ್ರೆ ಹೇಳ್ತೀರಾ? ನೀನ್ ಹೇಳಕ್ ಬರ್ತಿರೋದ್ ನನಗ್ ಗೊತ್ತಾಗ್ತಿದೆ. ಎಲ್ಲ ಅರ್ಥ ಆದ್ರೂ ಕೂಡ ಒಪ್ಕೊಳಕ್ ಆಗೋದಿಲ್ಲ ಅಲ್ವಾ? ಸಾಕು, ಅಂತ ಹುಡ್ಗಿನೇ ಬೇಕಲ್ವಾ? ಹೋಗಿ ಅಲ್ಲಿ ದುಡ್ಡು ಕಟ್ಬಿಟ್ಟು ರೆಸಿಪ್ಟ್ ತಗೊಂಡ್ ಬನ್ನಿ. ಕಟ್ತೀವಿ ಇರ್ರಿ. ನನಗೆ ಇನ್ನೊಂದಷ್ಟು ಡಿಮ್ಯಾಂಡ್ಗಳಿದಾವೆ. ಅದೇನ್ ಹೇಳು. ಹೇಳ್ತೀನಿ ಇರ್ರಿ. ಬಾಲಾಜಿ, ನಿಂದೇನೋ? ನೀನ್ ಗ್ಯಾಪ್ ಕೊಟ್ರೆ ತಾನೆ ನಾನು ಹೇಳ್ಕೊಳ್ಳೋದಕ್ಕೆ. ನನಗೆ ತುಂಬಾ ಸಣ್ಣಗಿದ್ರೆ ಇಷ್ಟ ಆಗಲ್ಲ, ಸ್ವಲ್ಪ ಗುಂಡಿಗಿರ್ಬೇಕು. ನಾಚಿಕೆ ಪಟ್ಕೋತಾ ಇದ್ರೆ ಸ್ವಲ್ಪ ಮುದ್ದಾಗಿರ್ಬೇಕು. ಹೆಸರು ನನಗೇನು ಪ್ರಾಬ್ಲಮ್ ಇಲ್ಲ, ತಿಂಡಿ ಹೆಸರು ಇಟ್ಕೊಂಡ್ರು ನನಗೆ ಓಕೆನೆ. ಹುಡುಗಿ ಅಮಾಯಕವಾಗಿ, ಹುಡುಗನ್ನ ಮುದ್ದಾಗಿ, ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ನನಗೆ ಸಾಕು. ಅದಕ್ಕಿಂತ ದೊಡ್ಡ ಡಿಮಾಂಡ್ ಏನೂ ಇಲ್ಲ ನನಗೆ. ಮದುವೆ ಮಾಡ್ಕೊಂಡ್ಮೇಲೆ ಹುಡುಗಿಗೆ ಹೇಗ್ ಬೇಕೋ ನಾನು ಹಾಗೆ ಬದಲಾಗ್ಬಿಡ್ತೀನಿ. ಏನಾದ್ರೂ ಡಿಮ್ಯಾಂಡ್ ಇದ್ರೆ ಆ ಹುಡುಗಿ ಹೇಳ್ಬೋದು. ಆ ಹುಡುಗಿಗೆ ಹೇಗ್ ಬೇಕೋ ಅವಳು ತಕ್ಕ ಹಾಗೆ ನಾನಿರ್ತೀನಿ. ಏಯ್, ನೀನ್ ತುಂಬಾ ಡೀಪ್ ಆಗಿ ಹೋಗ್ಬಿಡಿದ್ಯಾ ಕಣೋ ಬಾಲಾಜಿ. ಹುಡುಗಿ ಓಕೆ ಮಾಡ್ಬೇಕು ಅಂತ ಎಲ್ಲದಕ್ಕೂ ತಲೆ ಆಡಿಸ್ತಿದ್ಯಾ ನೀನು. ಅದ್ರಲ್ಲಿ ತಪ್ಪೇನಿದ್ಯೋ? ಮದುವೆ ಆದ್ಮೇಲೆ ಮನೇಲಿ ಮಾತ್ರ ಹೆಣ್ಮಕ್ಳು ತಲೆ ತಗ್ಗಿಸ್ಕೊಂಡಿರ್ತಾರೆ. ಅದಾದ್ಮೇಲೆ ನಾವು ಹೇಗಿದ್ರು ಅವ್ರ ಜೊತೆ ತಲೆ ತಗ್ಗಿಸ್ಕೊಂಡು ಬದುಕಲೇಬೇಕಲ್ವಾ? ಅದನ್ನ ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೊಂಡ್ರೆ ಲೈಫ್ ಸುಖವಾಗಿರುತ್ತೆ. ಏಯ್, ವೈಫ್ ಅಂಡ್ ಹಸ್ಬೆಂಡ್ ಅಂದ್ರೆ ಇಬ್ರು ಜೋಡಿ ಕುದುರೆಗಳಿದ್ದಂಗೆ ಕಣೋ. ಇಬ್ರು ಈಕ್ವಲ್ ಆಗಿರ್ಬೇಕು. ಈ ತರ ಮಾತಾಡಿದ್ರೆ ಹಿಂಗೆ? ನೋಡ್ ಜಾಪಳಮ್ಮ, ಸಾರಿ ಗೀತಾ, ಇವಾಗ ನನಗೆ ಸಿಗೋ ಅಂತ ಹೆಂಡತಿಗೆ ಈಕ್ವಲ್ ಫ್ರೀಡಮ್ ಕೊಡ್ತೀನಿ, ಈಕ್ವಲ್ ಪ್ರಯಾರಿಟಿ ಕೊಡ್ತೀನಿ. ನಾನು ಎಷ್ಟು ಇಷ್ಟಪಡ್ತೀನೋ ಅವಳು ಅಷ್ಟೇ ಇಷ್ಟಪಡ್ಬೇಕು. ಅವಳನ್ನ ನಾನು ಎಷ್ಟು ಅರ್ಥ ಮಾಡ್ಕೋತೀನೋ ಅವಳು ನನ್ನ ಅಷ್ಟೇ ಅರ್ಥ ಮಾಡ್ಕೋಬೇಕು. ಸಾಕು, ತುಂಬಾ ಅರ್ಥ ಆಗಿದೆ. ಮೊದ್ಲು ದುಡ್ಡು ಕಟ್ಬಿಟ್ಟು ರೆಸಿಪ್ಟ್ ಇಸ್ಕೊಂಡ್ ಬನ್ನಿ. ಕಟ್ತೀವಿ ಇರೋ ಅಮ್ಮಿಯೇ. ಇನ್ನು ಇದೇ ತರ ನಾವಿಬ್ರು ಮಾತಾಡುವಂಥದ್ದು. ಇನ್ನು ಏನ್ ಮಾತಾಡ್ಬೇಕು? ಇವಾಗ ಆ ಹುಡುಗಿ ಕ್ಯಾರೆಕ್ಟ್ರು ಯಾವ ತರ ಇದ್ರೆ? ಇದೇನಿದು, ರಾಹು ಕೇತು ಜೊತೆ ಯಮಗಂಡ ಕಾಲ ಕೂಡ ಒಟ್ಟಿಗೆ ಬಂದ್ಬಿಡ್ತಲ್ಲ. ಕನಕಕ್ಕ ಒಬ್ಳೆ ಬಂದ್ರೇನೆ ಕಷ್ಟ, ಆ ಅಜ್ಜಿ ಜೊತೆ ಈ ಏಕದಂತ ಬೇರೆ. ಹೋದ್ ಕಡೆ ಎಲ್ಲ ಕದಿಯೋ ಈ ಕಳ್ಳಜ್ಜಿ ಏನ್ ತಗೊಂಡ್ ಹೋಗ್ತಾರೋ ಏನೋ, ಯಾಕ್ ಬಂದಿದಾರೋ ಏನೋ. ಹುಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಏನೋ ಕಾದಿದೆ ಅಂತ ಅರ್ಥ. ಏನ್ ಮಾಡ್ತಾರೋ ಏನೋ. ಏನ್ ಮಾಡ್ಬೇಕಾ? ನಾವು ಬಂದಿವಿ ಅಂದ್ರ ಮುಖದಾಗ ನಗು ಮಾಯ ಹಾಕಿದ್ದಿ. ನಾವು ಬಂದಿದ್ ಇಷ್ಟ ಆಯ್ತೋ ಇಲ್ಲ ನಿನ್ಗ? ಚಿಚ್ಚಿ, ಅದೇನಕ್ಕ ಹಾಗೆ ಹೇಳ್ತೀಯಾ? ನೀನ್ ಬರ್ತೀಯ ಅಂದ್ರೆ ನಂಗ್ ಸಂತೋಷನೇ ಅಲ್ವಾ? ಬೇರೆ ಕೆಲ್ಸದ ಮೇಲೆ ಆಚೆ ಹೋಗ್ಬೇಕಾಗಿತ್ತು, ನೀನ್ ಬರ್ತಿದೀಯ ಅಂತ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟೆ. ನೀನ್ ಅಂದ್ಮೇಲೆ ಅಷ್ಟು ಮಾಡ್ದಿದ್ರೆ ಹೇಗೆ? ಹೇಳಕ್ಕ, ಏನ್ ವಿಷಯ? ಏನ್ ಮಾಡ್ಬೇಕಾ? ಇದು ಸರಿನಾ? ನೀನು ಮಾಮೂಲಿಯಾಗಿ ಸಂಬಂಧಗಳನ್ನ ತೋರಿಸ್ತಾ ಇರ್ತೀಯ.
ಸಂಬಂಧಗಳನ್ನ ನೋಡ್ಬೇಕಾದ್ರೆ ಬರೋ ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವರು ಹೇಗ್ ಮರ್ಯಾದೆ ಕೊಟ್ಟು ಸತ್ಕಾರ ಮಾಡ್ತಾರೆ ಅನ್ನೋದನ್ನ ಎಲ್ಲ ನೀನೇ ತಿಳ್ಕೊಂಡಿದ್ಯಾ ಅಲ್ವಾ? ನೀನು ಮದುವೆ ಮಾಡಿಸೋದಕ್ಕಿಂತ ದೊಡ್ಡ ಆಫೀಸ್ ಓಪನ್ ಮಾಡಿ ನಮ್ಮನ್ನ ಬೀದಿಲೇ ನಿಲ್ಸಿ ಮಾತಾಡ್ತಾ ಇದೆಯಲ್ಲ. ಒಳಗಡೆ AC ಹಾಕಿ ಕೊಡ್ಸಿ ಒಳ್ಳೆ ಜ್ಯೂಸು ಕಾಫಿ ಕೊಟ್ಟು ಮಾತಾಡ್ಸ್ಬೇಕಲ್ವಾ? ಹಾ ಹೌದು. ಆದ್ರೆ ವಸೂಲಿ ಮಾಡಕ್ ಹೊರಟಿರ್ತೀರಾ, ಊರಲ್ಲಿ ಎಷ್ಟೋ ಜನ ನಿಮ್ಮಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗ್ಬೇಕಲ್ವಾ? ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ರೆ ತಪ್ಪಿಸ್ಕೊಳ್ಳೋರು ತಪ್ಪಿಸ್ಕೊಂಡ್ ಬಿಡ್ತಾರೆ ಅಂತ ನಿಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ನಾನ್ ಇಲ್ಲೇ ಮಾತಾಡ್ಸ್ದೆ. ವಸೂಲಿಗೆ ಹೊರಟಿದ್ದಿ ತಗೋ, ಅದೆಲ್ಲ ಚಲೋ ತಂಗ ಮಾಡ್ತೀವಿ ತಗೋ. ಆದ್ರ ಕನಕಲಕ್ಷ್ಮಿ ನಿನ್ ಕೂಡ ಮುಖ್ಯವಾದ ವಿಷಯ ಮಾತಾಡ್ತಾಳ. ಅದು ಹೊರಗೆ ನಿಂತು ಮಾತಾಡೋ ವಿಷಯ ಅಲ್ಲದು, ಕೂತ್ಕೊಂಡು ನಿಧಾನವಾಗಿ ಸೆಟ್ಲ್ ಮಾಡುವಂತ ವಿಷಯ. ನಡಿ ಒಳಗ್ ಹೋಗಿ ಸೆಟ್ಲ್ ಮಾಡ್ಕೊಳ್ಳೋಣಂತ. ಸೆಟಲ್ಮೆಂಟಾ? ಯಾಕ ಕನ್ಫ್ಯೂಸ್ ಮಾಡ್ಕೋತಿ? ಇಷ್ಟು ದೂರ ಬಂದ ವಿಷಯ ಹೇಳ್ದ ಮಾತಾಡ್ಲಾರ್ದ ಹೋಗ್ತೀವೇನ? ನೀ ಏನು ತಲೆನ ಕೆಡ್ಸ್ಕೋಬೇಡ. ನಡಿ ಒಳಗ್ ಹೋಗಿ ಮಾತಾಡೋಣ ಬಾ. ನಡಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಡಿ. ನೋಡು, ನೀನ್ ಬರೀ ಮಾತ್ಗಳಲ್ಲೇನೋ ಹೇಳ್ತಿದ್ಯಾ. ಇಲ್ಲಿ ದುಡ್ಡು ಕಟ್ತೆ, ಸಂಬಂಧ ತೋರ್ಸೋದಿರ್ಲಿ, ಫೋಟೋ ಕೂಡ ತೋರ್ಸಲ್ಲ. ಮೊದ್ಲು ಹೋಗಿ ಕ್ಯಾಶ್ ಕೌಂಟರ್ ಅಲ್ಲಿ ಕ್ಯಾಶ್ ಕಟ್ಟಿ ಅಲ್ಲಿ ರೆಸಿಪ್ಟ್ ಇಸ್ಕೊಂಡು ಇಲ್ಲಿಗ್ ಬಾ. ಬಂದಾದ್ಮೇಲೆ ಮಿಕ್ಕಿದನ್ನೆಲ್ಲ ಕೇಳಿಸ್ಕೊಳ್ಳೋಣ. ಏನಮ್ಮಿ, ನನ್ನ ಅಷ್ಟು ನಂಬಲಿಲ್ಲ ಅಂದ್ರೆ ಹೆಂಗೆ? ಮೊದ್ಲು ಆ ಹುಡುಗಿ ಫೋಟೋ ತೋರ್ಸು, ಓಕೆ ಅಂದ್ರೆ ಹೋಗಿ ಅಡ್ವಾನ್ಸ್ ಕಟ್ ಬರ್ತೀನಿ. ಹೌದು, ನಂದು ಕೂಡ ಸೇಮ್ ಫೀಲಿಂಗ್. ನಮ್ಗೆ ಇಷ್ಟ ಆಗಿರೋ ಹುಡುಗಿರು ಕಣ್ಮುಂದೆನೇ ಇದ್ದಾರೆ. ಟಪಕ್ ಅಂತ ಸೆಟ್ಲ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದನ್ನೆಲ್ಲ ಮಾತಾಡ್ಕೋಬಹುದು. ಅಬ್ಬಾ, ತಲೆ ತಿಂತಿದಾನಲ್ಲ. ನಾನು ಇಲ್ಲಿ ಮಾತಾಡ್ತಾ ಇದ್ರೆ ನೀನ್ ಆ ಕಡೆ ಈ ಕಡೆ ನೋಡ್ತೀಯಲ್ಲ. ಸರಿ, ನೀವು ಕೆಲಸ ಶುರು ಮಾಡ್ಕೊಳ್ಳಿ, ನಾವು ಹೋಗಿ ಅಡ್ವಾನ್ಸ್ ಕಟ್ಟಿ ಅದನ್ನೆಲ್ಲ ಮುಗಿಸ್ಕೊಂಡ್ ಬರ್ತೀವಿ, ಸರಿನಾ? ಏ ಬಾಲಾಜಿ, ನೀನ್ ಬಾರೋ. ಏನೋ ಇದು, ಅಮ್ಮ ಯಾಕೋ ಇಲ್ಲಿಗೆ ಬಂದಿದ್ದಾರೆ? ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಸುಮ್ನೆ ಇರ, ಆಲ್ರೆಡಿ ಕೈ ಕಾಲೆಲ್ಲ ಗಡಗಡ ಅಂತ ನಡುತ್ತಾ ಇದೆ. ನೀ ಅದ್ರಲ್ಲಿ ಹಾಡ್ ಬೇರೆ ಹೇಳ್ಬಿಟ್ಟು ಸುಮ್ನೆ ಹೆದರ್ಸ್ಬೇಡ. ನಾವ್ ಇಲ್ಲೇ ಹೆಂಗಾದ್ರೂ ಅವಸ್ಕೊಂಡ್ರಣ. ಅಮ್ಮ ಯಾಕೆ ಬಂದ್ರು ಅರ್ಥ ಆಗ್ತಿಲ್ಲ. ಅಪ್ಪಿ ತಪ್ಪಿ ನಾವಿಬ್ರು ಇಲ್ಲೇ ಇದೀವಿ ಅಂತ ಅಮ್ಮಂಗೆ ಗೊತ್ತಾಗೋಯ್ತೋ ಏನೋ. ನನಗೆ ಭಯ ಆಗ್ತಾ ಇದೆ ಕಣೋ. ಲೈಕ್ ಗೋವಿಂದ, ಸುಮ್ನಿರಲು. ನೀನ್ ಇಲ್ದೇ ಇರೋ ಅನುಮಾನ ಹುಟ್ಟಿಸಿ ನನ್ ಟೆನ್ಷನ್ ನೀನು ಜಾಸ್ತಿ ಮಾಡ್ಬೇಡ. ಸ್ವಲ್ಪ ಹೊತ್ತು ದಯವಿಟ್ಟು ಸುಮ್ಮನೆ ನಿಂತ್ಕೋ. ಏನ ಆಕ್ಸಿಡೆಂಟ್? ನೋಡು, ಆಕ್ಸಿಡೆಂಟ್ ಅಂತ ಬಾಯ್ ಬಂದಂಗ್ ಮಾತಾಡಿದ್ರೆ ನೆಟ್ಟಗಿರಲ್ಲ, ಹೇಳ್ತಿದೀನಿ. ಏನಮ್ಮ, ಇರೋದ್ ನೋಡಿದ್ರೆ ಚೋಟುದ್ದ, ಚೋಟ್ ಮೆಣಸಿನಕಾಯಿ ಖಾರ ಅಂತಾರಲ್ಲ, ಅದಕ್ ನೀನೇ ಉದಾಹರಣೆ. ಮಾತಾಡ್ಬೇಕಾದ್ರೆ ಗೌರವ ಕೊಟ್ಟು ತಲೆ ಬಗ್ಸಿ ಮಾತಾಡೋ. ತಲೆ ಬಗ್ಸಿ ಮಾತಾಡೋದಿಕ್ಕೆ, ಗೌರವ ಕೊಟ್ಟು ಮಾತಾಡೋದಿಕ್ಕೆ
ನಾನೇನ್ ನಿಮ್ ಮನೆ ಕೆಲ್ಸದವಳಲ್ಲ. ಇದ್ದಕ್ಕಿದ್ದ ಹಾಗೆ ಬಂದು ನಾನೇನು ಮಾತಾಡದೇ ಇದ್ರು ನನಗೆ ಇರಿಟೇಟ್ ಆಗೋ ಹಾಗೆ ಮಾತಾಡ್ತಿರೋದು ನೀವು. ಇನ್ನೊಂದ್ಸರಿ ಹೀಗ್ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ನಿನಗೇನ ಮರ್ಯಾದೆ ಕೊಡದ? ನಿನ್ನ ನೋಡಿದ್ರನ ನನ್ನ ತಲೆಯಿಂದ ಕಾಲ್ತನ ಬೆಂಕಿ ಹತ್ತು ಉರಿತದಿ. ಒಳ್ಳೆಯವ್ರನ್ನ ನೋಡಿದ್ರೆ ನಿಮ್ಮಂತವ್ರಿಗೆಲ್ಲ ಹಾಗೆ ಇರುತ್ತೆ. ಅದು ಹೊಟ್ಟೆ ಉರಿ, ಅದು ಒಳ್ಳೇದಲ್ಲ. ಯಾವ್ದಾದ್ರೂ ಒಂದ್ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ವಿಭೂತಿ ಕೊಡ್ತಾರೆ, ಹಚ್ಕೊಂಡು ಪ್ರಶಾಂತವಾಗಿರಿ. ಅಥವಾ ಡಾಕ್ಟರ್ ಹತ್ರ ಹೋಗಿ ಆಸಿಡಿಟಿಗೆ ಮಾತ್ರೆ ಕೊಡ್ತಾರೆ, ಡೈಲಿ ಅದನ್ನ ಯೂಸ್ ಮಾಡಿ. ಏನೇ ನೀನು ನಮಗೆ ಸಲಹೆ ಕೊಡುವಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ? ನಾನೇನ್ ಕೊಡ್ತಿಲ್ಲ, ನೀವೇ ಬಂದು ಅದನ್ನ ತಗೋತಾ ಇದ್ದೀರಾ. ಏನು ಮದುವೆ ಕಂಪನಿಗೆ ಬಂದು ಇಲ್ಲಿ ಸಂಬಂಧ ನೋಡ್ಕೊಂಡು ಮದುವೆ ಆಗ್ಬೇಕು ಅಂತ ಮಾಡಿದ್ಯಾ? ಈ ಹುಡುಗಿ ಯಾರು? ಇವಳ ಜೊತೆ ಸೇರ್ಬೇಡ. ಸೇರ್ದೆ ಅನ್ಕೋ ನಿನಗೆ ಒಳ್ಳೇದೇ ಆಗಲ್ಲ. ಕನಕಲಕ್ಷ್ಮಿ ಅಕ್ಕ, ಯಾಕೆ ಸುಮ್ಮನೆ ಜಗಳ ಮಾಡೋದು? ಅವರಿಬ್ರು ಅಕ್ಕ ತಂಗಿರೇ. ಓ, ನೀನ್ ಈ ಆಕ್ಸಿಡೆಂಟ್ ಸಿಸ್ಟರಾ? ಸೂಪರ್ ಐತಿ. ಆಕ್ಸಿಡೆಂಟ್ ಸಿಸ್ಟರ್, ಏನ ನೀವಿಬ್ರು ಇಲ್ಲದಿರಿ? ನಿನ್ನ ಮದ್ವೆಯಾಗಿ ನೋಡ್ದಾಗ ನೀವಿಬ್ರು ಸಂಬಂಧಿಕರೇ ಇರ್ಬೇಕು ಅನ್ಕೊಂಡೆ. ಅಕ್ಕ ತಂಗಿರಂತ ನನಗ್ ಗೊತ್ತಿರ್ಲಿಲ್ಲ, ಈಗ ಗೊತ್ತಾತ್ ಬಿಡ. ಏನೀಗ? ಈಗ ಇಬ್ರು ಸೇರಿ ಇಲ್ಲಿ ಸಂಬಂಧ ಹುಡುಕಿ ಮದ್ವೆ ಮಾಡ್ಕೊಳಕ್ ಬಂದಿರಾ? ಏಯ್, ನಿನಗಿರೋ ಅಂತ ಸೊಕ್ಕಿಗೆ ಯಾವ ಸಂಬಂಧನೂ ಸಿಗೋದಿಲ್ಲ. ನಾನ್ ಹೇಳತ್ತೀನಿ, ನಾ ಹೇಳಿದ್ದೇ ಆಗ್ತೈತಿ. ನಿನಗ ಮದುವೆನೇ ಆಗಂಗಿಲ್ಲ. ಏನೋ ಇದು? ಅಮ್ಮ ಹಿಂಗ್ ಹೇಳ್ತಾ ಇದಾರೆ. ಗೀತನಿಗೆ ಮದುವೆ ಆಗಲ್ಲ ಅಂದ್ರೆ ನನಗೂ ಆಗಲ್ಲ ಅಲ್ವೇನೋ? ಲೇ, ಅಮ್ಮ ಏನೋ ಕೋಪದಲ್ಲಿ ಹೇಳ್ತಾ ಇದಾರೋ, ಹಾಗನ್ಬಿಟ್ರೆ ಆಗದೆ ಹೋಗ್ಬಿಡುತ್ತಾ? ಅಮ್ಮ ಹೇಳ್ಬಿಟ್ರೆ ನಡೆದ್ಬಿಡೋದಕ್ಕೆ ಅಮ್ಮ ಏನ್ ದೇವತೆನಾ ಏನು? ಅಲ್ಲ, ಬರೀ ಅಮ್ಮನೇ. ಸುಮ್ನಿರು. ಏನಂದ್ರಿ? ನಾ ನೋಡಿದ್ರನ ಹೇಳ್ಬಿಡ್ತೀನಿ, ನಿನಗ ಮದ್ವೆನೇ ಆಗೋಂಗಿಲ್ಲ. ಸಂತೋಷ. ಮದ್ವೆ ಆಗದೆ ಇದ್ರೆ ಇನ್ನೂ ಸಂತೋಷ. ಮೊನ್ನೆ ಅವನ್ ಯಾರೋ ಸಿಂಗ್ ಜೊತೆ ತಿರ್ಗಾತಿ, ಯಾರವ? ಅವನ್ ಮಾಡ್ಕೋತಿ? ನಾನ್ ಮಾಡ್ಕೋತೀನಿ. ಅಮ್ಮ ಇದಾರೋ? ಇಲ್ ನೋಡಿ, ತುಂಬಾ ಅತಿಯಾಗಿ ಮಾತಾಡ್ತಿದ್ದೀರಾ. ಸರಿ ಇರಲ್ಲ, ಸುಮ್ನೆ ಇದ್ಬಿಡಿ. ನಿನಗ್ ಮದ್ವೆ ಆಗ್ಬಾರ್ದಂತ ಆವೇಶದಾಗ ಶಾಪ ಹಾಕ್ದೆ ಆದ್ರ ನಿನಗ ಮದ್ವೆ ಆಗ್ಬೇಕ. ನಿನಗ್ ಎಂತ ಅತ್ತಿ ಸಿಗ್ಬೇಕು ಗೊತ್ತಾ? ನಿನಗ ನನ್ನಂತ ಅತ್ತಿ ಸಿಗ್ಬೇಕ. ನನ್ನಂತಾಕೆ ಸಿಕ್ರ ನಿನ್ನ ಸೊಕ್ಕೆಲ್ಲ ಇಳಿಸ್ತೇನೆ. ಮೊದ್ಲೇ ನನಗ್ ಮದ್ವೆ ಆಗೋ ಆಸೆನೇ ಇಲ್ಲ. ಆದ್ರೂ ಅಪ್ಪಿ ತಪ್ಪಿ ಮಾಡ್ಕೊಂಡ್ಬಿಟ್ರುನು ಅದನ್ ಬಿಟ್ಟು ಇಲ್ ನೋಡಿ, ನಮ್ಮ ಅಕ್ಕ ಇದ್ದಾಳಲ್ಲ, ನಮ್ಮ ಅಕ್ಕಂಗೆ ನಿಮ್ಮಂತ ಅತ್ತೆ ಸಿಕ್ಕಿದ್ರು ಅವ್ರನ್ನ ನಾನು ನನ್ ಕೈಯಾರೆ ಸಾಯಿಸ್ಬಿಡ್ತೀನಿ. ಈ ಅಹಂಕಾರನ ನಾನೇ ಇಳಿಸ್ತೀನಿ. ಏನ? ನನ್ನ ಸೊಕ್ಕ ಇಳಿಸ್ತೀನಿ? ಎನಿ ಡೌಟ್ಸ್? ಲೇ, ಇವರಿಬ್ರು ಅತ್ತೆ ಸೊಸೆ ಆಗೋಕ್ ಮುಂಚೆನೆ ಹಾವು ಮುಂಗ್ಸಿ ತರ ಆಡ್ತಾವ್ರಲ್ಲೋ. ಒಂದ್ ವೇಳೆ ಮದ್ವೆ ಆಗಿ ನಮ್ಮನೆಗ್ ಸೊಸೆಗಳಾಗ್ ಬಂದ್ರು ಅನ್ಕೋ, ಬಂದ ಮೇಲೆ ನಡೆಯೋ ಸೀನ್ಗಳು ಹೇಗಿರುತ್ತೆ ಅಂದ್ರೆ, ತಂಗ್ಯವ್ವ, ಒಂದು ಹೆಣ್ಣು ಇಲ್ದಿರೋ ಹಾಗೆ ಒಳ್ಳೆ ಪ್ಲಾನ್ ಮಾಡ್ದ ಹಾಗೆ 3 ಗಂಡು ಮಕ್ಳಿಗೆ ಜನ್ಮ ಕೊಟ್ಟೆ. ಏನ್ ಪ್ರಯೋಜನ? ಒಂದು ಪೈಸನು ಖರ್ಚು ಮಾಡದೆ 3 ಸೊಸೆಯರ್ ಬಂದ್ರು. ಅವರಿಂದ ಏನು ಪ್ರಯೋಜನ ಇಲ್ದೇ ಇದ್ರು ಮೂವರ್ನು ಆರಾಮ ಕೂತ್ಕೊಳ್ಳೋಕ್ ಬಿಟ್ಟು ತಿಂಡಿ, ಊಟ, ನೀರು ಅಂತ ನಮಗೆ ಎಕ್ಸ್ಟ್ರಾ ಖರ್ಚೇ ಆಗ್ತಾ ಇದೆ. ಎಲ್ಲ ಲಾಸೆ. ಹೌದ್ ನೋಡು, ಒಬ್ಬಕ್ಕಿನೂ ನಮ್ಮ ಮಾತು ಕೇಳಂಗಿಲ್ಲ. ನಾನೊಂದ್ ತಟ್ಟೆ ಕಾಪಿ ಕೇಳಿ ಒಂದ್ ತಾಸಾತು. ಈಟೊತ್ತಾದ್ರೂ ಒಬ್ಬಕ್ಕಿನಾರ ಬಂದು ಒಂದು ಕಾಪಿ ಕೊಡ್ಲಿಲ್ಲ. ಮಾಡ್ತೀನಿ ತಡಿ. ಏ ಲತಾ, ಲತಾ, ಅತ್ತೆ, ಏನ್ ಮಾಡತ್ತಿ ಒಳಗ? ಮಜ್ಜಿಗೆ ಮಾಡಕ್ಕೆ ಅಂತ ಮೊಸರು ಕಡಿತಾ ಇದ್ದೆ ಅತ್ತೆ. ಕಡಿಯತ್ತಿದ್ದೆ, ನನ್ನ ಪ್ರಾಣನ ಚಂದ ಕಡಿಯತ್ತಿದ್ದೆ. ಅವ್ವ ಕಾಫಿ ಕೇಳಿ ಗಂಟೆ ಆಯ್ತ. ಕಾಫಿ ಕೊಡೋದಕ್ಕೆ ಏನ್ ರೋಗ ನಿನ್ಗ? ಅಯ್ಯೋ ಇಲ್ಲ ಅತ್ತೆ,
ಆಗ್ಲೇ ಕೊಟ್ಟಿದ್ದೆ, ಕುಡ್ದಿದ್ರು. 10 ನಿಮಿಷನೂ ಆಗಿಲ್ಲ. ಅಂದ್ರ ನಾ ಸುಳ್ಳು ಹೇಳಕತ್ತೀನ? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಮಾಡ್ತೀನಿರ ನಿನ್ಗ ಮಾಡ್ತೀನಿ. ಅಣ್ಣ, ನಮ್ಮವ್ವಗ ಟೀ ಕಾಫಿ ಲೇಟ್ ಮಾಡಿದ್ದಕ್ಕ ಈಕಿನ್ ಲೆಕ್ಕದಾಗ 5,000 ರೂಪಾಯಿ ಬಡ್ಡಿ ಸೇರ್ಸ. ಅತ್ತೆ 7,65,635 ರೂಪಾಯಿ 34 ಪೈಸಾ. ಸೀಟೆ ಹೊಡೆದೆ ಅಂದ್ರ 500 ರೂಪಾಯಿ ಬಡ್ಡಿ ಹಾಕ್ತೀನಿ. ಇಷ್ಟಕ್ಕೂ ನೀನು ಚಿಕ್ಕ ಸೊಸೆ ಕಾಣಿಸ್ತಾನೆ ಇಲ್ಲ ನೋಡು. ಆಕಿ ಏನ್ ಮಾಡ್ತಿದ್ದಾಳೋ ಏನೋ. ಏನಿದು? ಬಿಡಿ, ಎಲ್ಲ ನೋಡ್ತಾರೆ. ನಾವ್ ಕೊಡ್ಬೇಕಾಗಿರೋ ವರದಕ್ಷಿಣೆನ ಕೊಡೋವರೆಗೂ ನಿಮ್ಮನ್ನ ಮುಟ್ಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದಾರಲ್ಲ ಅತ್ತೆ. ದೂರ ಹೋಗಿ. ಆಕೆ ನನ್ ಸಣ್ಣ ಸೊಸಿ ಅಲ್ಲ, ನನ್ನ ಪಾಲಿಗೆ ಶನಿ ಸೊಸಿ. ಏ ಸಣ್ಣ ಸೊಸಿ, ಎಲ್ ಸಿಕ್ಕಾಕೊಂಡಿಯೇ? ಬಾ ಹೊರಗ. ಬರ್ತಾ ಇದ್ದೀನಿ ಅತ್ತೆ. ಅತ್ತೆ, ಇಲ್ಲೇ ಇದ್ದೀನಿ, ನೆಲ ಒರೆಸ್ತಾ ಇದ್ದೆ. ಅಷ್ಟಕ್ಕೂ ಈ ಓರ್ಗಿತ್ತಿರ್ಗೆಲ್ಲ ಒಬ್ಬ ಆಕಿ ನಾಯಕಿ ಇರ್ಬೇಕಲ್ಲ. ಆಕಿ ಎಲ್ಲದಾಳ? ಆಕ್ಸಿಡೆಂಟ್? ಆಕ್ಸಿಡೆಂಟ್